ಏನಾದರೂ ವಾಸ್ತು ದೋಷ ಏನಾರ ಇದೆಯಾ ಗಾಂಧೀಜಿಯವರ ಹೆಸರಲ್ಲಿ? ಅವರು ತಮ್ಮ ಲಾಠಿಯ ಕೋಲನ್ನು 3 ಜನಕ್ಕೆ ಹೊಡೆಯೋ ರೀತಿ, ಕಾಂಗ್ರೆಸ್ ನಾಯಕರಿಗೆ ಹೊಡೆಯೋ ರೀತಿ ಮಾಡಿಬಿಟ್ಟು ಅದನ್ನು ಇವರು ನಿಂಗಪ್ಪ ನುಂಗಪ್ಪ ಅಂತ ಏನೋ ಮಾಡ್ತಾರೆ. ಈಗ ಕೇಸ್ ಬಂದಿದ್ದು ಏನು ಅಂದರೆ, ಅಹಿಂಸಾವಾದದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ನಮ್ಮ ಫಾದರ್ ಆಫ್ ನೇಷನ್ ಅಂತ ನಾವು ಗುರುತಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿಯನ್ನು, ಅಹಿಂಸೆನೇ ಮಾಡಲ್ಲ ನಾನು ಅನ್ನೋವಂಥ ಒಬ್ಬ ವ್ಯಕ್ತಿಯನ್ನು, ಆ ಐಡಿಯಾಲಜಿಯನ್ನು ನೀವು ಕಾರ್ಟೂನ್ ಚಿತ್ರವನ್ನು ಬಿಂಬಿಸಿ ಅವ್ರನ್ನ ಹಿಂಸೆ ಕೊಡೋ ರೀತಿಯಲ್ಲಿ, ಹೊಡೆಯೋ ರೀತಿಯಲ್ಲಿ ಬಿಂಬಿಸ್ಬಿಟ್ರಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. VBG ರಾಮ್ಜಿ ಅನ್ನೋ ಹೊಸ ಪಾಲಿಸಿ, ನರೇಗಾ ನಂತರ ಅದನ್ನು ಬದಲಾಯಿಸಿ BJP ಅವರು ಅದನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರು ಅನ್ನೋ ಅನೇಕ ಆರೋಪಗಳಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಭಾಳಷ್ಟು ಜನ ಅಪಮಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ರೀತಿಯ ಕಾಂಗ್ರೆಸ್ಸು ಕೂಡ ಆರೋಪ ಮಾಡ್ತಾ ಇರೋದು. ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಗೆ ಬಳಸ್ಕೊಳ್ತಾ ಇದೆ, BJP ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋ ರೀತಿಯಾಗಿ ಭಾಳಷ್ಟು ವಿಮರ್ಶೆಗಳು ಕೂಡ ಸಹಜವಾಗಿದೆ. ಇವತ್ತು ಇದೇ ಗಾಂಧೀಜಿಗೆ ಅಪಮಾನ ಮಾಡ್ತಾ ಇದೆ BJP ಪಕ್ಷ ಅನ್ನೋ ನಿಟ್ಟಿನಲ್ಲಿ ಒಂದು ಕ್ರಿಮಿನಲ್ ಕೇಸನ್ನ ಹೂಡಿದ್ದಾರೆ ಲೋಹಿತ್ ಹನುಮಾಪುರ್ ಅವರು. ಕ್ರಿಮಿನಲ್ ವಕೀಲರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಉದ್ದೇಶ ಏನು, ಜೊತೆಗೆ ಯಾಕೆ ನೀವು ಕ್ರಿಮಿನಲ್ ಕೇಸ್ BJP ಪಕ್ಷದ ಮೇಲೆ ಆಗ್ತಾ ಇದ್ದೀರಿ, ಅವರೇನಾದರೂ ಗಾಂಧೀಜಿ ಹೆಸರನ್ನ ಅಪಮಾನ ಮಾಡ್ತಾ ಇದ್ದಾರಾ, ಯಾಕೆ ಅಂತ? ನಮಸ್ಕಾರ ಸರ್. ಈಗ ತಾವು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ಕೊಂಡ್ರಿ. VBG ರಾಮ್ಜಿ ಇದ್ರ ಬಗ್ಗೆ ನಾನು FIR ಆಗ್ತಾ ಇಲ್ಲ, ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತಾ ಇಲ್ಲ. ರಾಜಕೀಯವಾಗಿ ಕಾಂಗ್ರೆಸ್ ಹಾಗೂ BJP ಇವರಿಬ್ಬರು ಕೂಡ ವಾದ ವಿವಾದಗಳನ್ನ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ನನ್ನ ಮೊದಲನೇ ಪ್ರಶ್ನೆ, ಗಾಂಧೀಜಿಯವರ ಈ ಹೆಸರಿರೋದನ್ನ VBG ರಾಮಜಿಯಿಂದ ತೊಗೊಂಬರ್ತಾ ಇದ್ದಲ್ಲ, ಅದಕ್ಕೆ ಕಾರಣ ಏನು ಅಂತ ವಿದ್ಯಾವಂತರು ಕೇಳ್ತಾ ಇದ್ದೀವಿ. ಇವತ್ತಿನ ಯುವಕರು ಕೇಳ್ತಾ ಇದ್ದಾರೆ, ಏನಕ್ಕೆ ಇರ್ಬೋದು, ನೀವೇನೋ ಒಂದು ಮಗು ಹೆಸರನ್ನ ಬದಲು ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಲೋಹಿತ್ ಅಂತಿದ್ದವರು ಪುನೀತ್ ರಾಜ್ಕುಮಾರ್ ಆಗ್ತಾರೆ. ಕಾರಣ ಇದೆ, ರಾಜ್ಕುಮಾರ್ ಕುಟುಂಬದ ಕಾರಣ ಕೊಡ್ತು. ಲೋಹಿತ್ ಆಶ್ವ ಅನ್ನೋವಂಥದ್ದಕ್ಕೆ ಕೆಲವು ಕಾರಣಗಳು ಬರ್ತವೆ, ಹಾಗಾಗಿ ನಾವು ಪುನೀತ್ ರಾಜ್ಕುಮಾರ್ ಅಂತ ಇಡ್ತೀವಿ ಅಂತ ಒಂದು ಕಾರಣ ನೋಡಿ, ಬೇಸಿಕ್ ಇದು. ಹೀಗೆ ದೇಶದಲ್ಲಿರುವಂಥ ಒಂದು ಹೆಸರನ್ನು, ನೀವು ಒಂದು ಪಾಲಿಸಿಯಾಗಿರುವಂಥ ಹೆಸರನ್ನು ಅದನ್ನು ನೀವು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿದಾಗ ಕಾರಣ ಏನು ಅಂತ ಕೇಳುವಂಥದ್ದು ಪ್ರಶ್ನೆನ ನಾನು ಮಾಡಿದೆ. ಏನಾದರೂ ವಾಸ್ತು ದೋಷ ಏನಾರ ಇದೆಯಾ ಗಾಂಧೀಜಿಯವರ ಹೆಸರಲ್ಲಿ, ಅಥವಾ ಅಂಕ್ಯಶಾಸ್ತ್ರ ಅಂತ ಹೇಳ್ತೀರಲ್ಲ, ಅದೇನಾದರೂ ನಿಮ್ಗೆ ದೋಷ ಕಾಣಿಸ್ತಾ, ಏನು ಕಾಣಿಸ್ತು ಅಂತ ತೆಗಿತಿದ್ದೀರಿ? ಏನೂ ಇಲ್ಲ. ಅವ್ರ ಉತ್ತರ ಇಲ್ಲ, ರಾಜಕೀಯವಾಗಿ ಮುಂಬರುವ ಎಲೆಕ್ಷನ್ನಲ್ಲಿ ಏನಾದರೂ ಒಂದು ತಿರುಚಬೇಕಾಗತ್ತೆ, ಮಾಡಬೇಕಾಗತ್ತೆ. 60-40% ನಾವೇನು ಶೇರಿಂಗ್ ಕೇಳಿದ್ದೀವಿ ರಾಜ್ಯ ಸರ್ಕಾರಗಳಿಂದ, ಈ ಒಂದು 40% ನಮಗೆ ಬಂದು ಸೇರಬೇಕು. ಹಾಗಾಗಿ ನಾವು ರಾಮನ ಹೆಸರು ತೊಗೊಂಡಾಗ ಯಾರೂ ಕೂಡ ಅದು ಆಕ್ಷೇಪಣೆ ಮಾಡಲ್ಲ ಅನ್ನೋ ಒಂದು ವಿಷಯವನ್ನು ನಾವು ಹೆಸರಲ್ಲಿ ಕಿತ್ತಾಡ್ತಾ ಇರಲಿ. ನಾವು ಪಾಲಿಸಿಯನ್ನು ನಮಗೇನು ಬರಬೇಕು ಶೇರ್ ನಾವು ತೊಗೊಂಬೋಣ ರಾಜ್ಯಗಳಿಂದ ಅನ್ನೋವಂಥದ್ದು ಒಂದು ವಿಷಯ. ಕರ್ನಾಟಕಕ್ಕೆ, ರಾಜ್ಯ ಸರ್ಕಾರಕ್ಕೆ BJP ಇದ್ದಾಗಲೂ ಕೂಡ, ಕಾಂಗ್ರೆಸ್ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಬಹಳಷ್ಟು ಮೋಸ ಮಾಡಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಬೇಕು ಅಂದಾಗಲೂ ಕೂಡ ಹೈಕೋರ್ಟ್ ಸುಮೋಟೋ ಕೇಸ್ ಹಾಕ್ಕೊಂಡು ಆಕ್ಸಿಜನ್ನ ತಲುಪಿಸ್ತು. ಆದರೆ ಕರ್ನಾಟಕ ಅತಿ ಜಾಸ್ತಿಯಾಗಿ ಟ್ಯಾಕ್ಸ್ನ ಕಟ್ತಾರೆ ಸರ್, ಅದರ ಶೇರಿಂಗ್ಸ್ನ ಕೊಡಲ್ಲ. ನೀವು ಮೆಟ್ರೋದಲ್ಲೂ ಕೂಡ ನೀವು 50% ತೊಗೊತೀರಿ. ಏನಂತ ಗುಣಮಟ್ಟವಾದ ನೀವು ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀರಿ? ಯಾಕೆ ವಿದ್ಯಾರ್ಥಿಗಳಿಗೆ ನೀವು ಉಚಿತವಾಗಿ ಕೊಡ್ತಾ ಇಲ್ಲ? ಹೈದರಾಬಾದ್ ತೆಲಂಗಾಣದಲ್ಲಿ ತಾವು ನೋಡ್ಬೋದು, ಈಗಾಗಲೇ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಾಸನ್ನು ವಿತರಣೆ ಮಾಡ್ತಾಯಿದ್ದಾರೆ, ಮೆಟ್ರೋದಲ್ಲಿ ಹೋಗಿ ಬನ್ನಿ ಅಂತ ಹೇಳಿ. ಅದನ್ನು ನೀವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ? ಸೊ ಹೀಗಾಗಿ ತಾವು ಮಾಡ್ತಿರುವಂಥ ಕೆಲಸಕ್ಕೆ ಹೆಸರು ಏನು ತೊಗೊಂಬರ್ತಾ ಇದ್ದೀರೋ ಅದಕ್ಕೆ ಕಾರಣ ಹೇಳಿ ಅನ್ನೋದು ಒಂದು, ಅದು ಕೇಸಲ್ಲ. ಇವರಿಬ್ಬರು ಕಿತ್ತಾಡ್ತಾರಲ್ಲ ಸರ್, ಇವರಿಬ್ಬರು ಕಿತ್ತಾಡಬೇಕಂದಾಗ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಗಾಂಧೀಜಿಯವರ ಭಾವಚಿತ್ರವನ್ನು ಯೂಸ್ ಮಾಡಿಕೊಂಡು ಯಾರೋ ಒಬ್ಬರು RSS ಪ್ಯಾಂಟ್ ಹಾಕ್ಕೊಂಡು ಬೆಲ್ಟ್ ಹಾಕ್ಕೊಂಡು ನಿಂತಿರೋರನ್ನ, ಆ ಖಾಕಿ ಅಂತ ಹಾಕೊಂಡಿರೋರನ್ನ ಪ್ರಶ್ನೆಗಳು ಕೇಳ್ತಾ ಇರೋ ರೀತಿ ಒಂದು ಅನಿಮೇಟೆಡ್ ಫೋಟೋವನ್ನು ಕೊಡ್ತಾರೆ. ಮರುದಿನ ಅಂದರೆ 6/2/2025 BJPಯವರು ಕೂಡ ಅದೇ ರೀತಿ ಪಬ್ಲಿಷ್ ಮಾಡ್ತಾರೆ ಒಂದು ವಿಷಯವನ್ನು ಗಾಂಧೀಜಿಯವರು ಇಟ್ಕೊಂಡು. ಏನಂದರೆ, ಗಾಂಧೀಜಿಯವರು ತಮ್ಮ ಲಾಠಿಯ ಕೋಲನ್ನು 3 ಜನಕ್ಕೆ ಹೊಡೆಯೋ ರೀತಿ, ಕಾಂಗ್ರೆಸ್ ನಾಯಕರಿಗೆ ಹೊಡೆಯೋ ರೀತಿ ಮಾಡಿಬಿಟ್ಟು ಅದನ್ನು ಇವರು ನಿಂಗಪ್ಪ ನುಂಗಪ್ಪ ಅಂತ ಏನೋ ಮಾಡ್ತಾರೆ. ಈಗ ಕೇಸ್ ಬಂದಿದ್ದು ಏನು ಅಂದರೆ, ಅಹಿಂಸಾವಾದದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ನಮ್ಮ ಫಾದರ್ ಆಫ್ ನೇಷನ್ ಅಂತ ನಾವು ಗುರುತಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿಯನ್ನು, ಅಹಿಂಸೆನೇ ಮಾಡಲ್ಲ ನಾನು ಅನ್ನೋವಂಥ ಒಬ್ಬ ವ್ಯಕ್ತಿಯನ್ನು, ಆ ಐಡಿಯಾಲಜಿಯನ್ನು ನೀವು ಕಾರ್ಟೂನ್ ಚಿತ್ರವನ್ನು ಬಿಂಬಿಸಿ ಅವ್ರನ್ನ ಹಿಂಸೆ ಕೊಡೋ ರೀತಿಯಲ್ಲಿ, ಹೊಡೆಯೋ ರೀತಿಯಲ್ಲಿ ಬಿಂಬಿಸ್ಬಿಟ್ರಲ್ಲ, ಇದು ಕಾನೂನಲ್ಲಿ ತಪ್ಪು. ನಮ್ಮ ಎಮೋಷನ್ಸ್, ಫಾದರ್ ಆಫ್ ನೇಷನ್ ಬಿಲ್ ಅಂತಿದೆ ಸರ್, 2022 ಮಹಾತ್ಮ ಗಾಂಧಿ ಬಿಲ್ ಅಂತಿದೆ.
ಅವ್ರಿಗೆ ಯಾವ ರೀತಿಯಾದ ಅವಮಾನ ಮಾಡೋಂಗಿಲ್ಲ, ಅವ್ರ ತತ್ವಗಳು ಸಿದ್ಧಾಂತಗಳಿಗೆ ಅವಮಾನ ಮಾಡೋಂಗಿಲ್ಲ, ಅವರ ಐಡಿಯಾಲಜಿಯನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋವಂಥದ್ದು ಬಿಲ್ಲೇ ಇದೆ. ಇದೇ ವಿದೇಶಕ್ಕೆ BJP ಅವ್ರು ತಂದಿರೋವಂಥದ್ದು 2022ರಲ್ಲಿ. ನೀವು ಅದನ್ನೆಲ್ಲ ಮರೆತು ಆಲ್ ಆಫ್ ಸಡನ್ ಗಾಂಧೀಜಿಯವ್ರನ್ನ ಅಹಿಂಸೆ ತತ್ವ ಸಿದ್ಧಾಂತವೇನಿತ್ತೋ ಆ ರೀತಿ ಹಿಂಸೆ ಸಿದ್ಧಾಂತವನ್ನು ಅವ್ರ ಮೇಲೆ ಹೋರ್ಬಿಟ್ರಲ್ಲ, ಇದನ್ನು ಕೇಳೋವಂಥವ್ರು ಯಾರೂ ಇಲ್ವಾ? ಹಾಗಾಗಿ ನಿನ್ನೆ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಒಂದು ಕಂಪ್ಲೇಂಟನ್ನು ದಾವೆಯನ್ನು ಕೊಟ್ಟಿದ್ದೀವಿ. ಅದು ಲೀಗಲ್ ಕಳಿಸ್ಬಿಟ್ಟು ನಾವು ರಿಪೋರ್ಟ್ ತೊಗೊಂಡು ಮಾಡ್ತೀವಿ ಅಂತ ಪಾಪ ಪೊಲೀಸರು ಹೇಳೋರು. ನಾನು ಹೇಳಿದೆ, ಫಾದರ್ ಆಫ್ ನೇಷನ್ಸ್ಗೆ ನೀವು ಅವಮಾನ ಮಾಡಿರೋಂಥದ್ದು ಪಬ್ಲಿಷ್ಡ್ ಬೈ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಂತ ಮುಖಪಟದಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲೂ ಕೊಟ್ಟರು ಕೂಡ ಅದನ್ನು ನೀವು ಲೀಗಲ್ ತೊಗೊತಿದ್ದೀರಲ್ಲ. ಇನ್ನು DCP ಅವರು, ACP ಅವರು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇದನ್ನು ನಾವು ನೋಡಿ ಆಮೇಲೆ ನಾವು FIR ಮಾಡ್ತೀವಿ ಅಂತ ಹೇಳ್ತೀವಿ. ಇದಕ್ಕಿಂತ ಸಾಕ್ಷಿ ಆಧಾರಗಳು ಏನು ಬೇಕು? ಅಂದರೆ ಒಂದು ಅತ್ಯಾಚಾರ ಆಗಿದೆ, ಕಣ್ಮುಂದೆ ಎಲ್ಲ ಇದೆ, ಇದು ಲೀಗಲ್ಗೆ ಹೋಗಿ ಬರಲಿ ಅನ್ನೋ ರೀತಿ, ಮೆಡಿಕಲ್ಗೆ ಹೋಗಿ ಬರಲಿ ಆಮೇಲೆ ನೋಡೋಣ ಅನ್ನೋ ರೀತಿ ಆಗೋಯ್ತು. ಸೊ ಅಂಥ ಒಂದು ಪ್ರಕರಣಗಳಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳಿರೋದು, ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟು ಫೇಲ್ಯೂರ್ ಆಗಿಬಿಟ್ಟಿದ್ದಾವೆ. ಪೊಲೀಸರಿಗೂ ಅದೇ ಒತ್ತಡಗಳಿದ್ದಾವೆ. ಯಾಕೆಂದರೆ ಅವ್ರು ಏನಾದ್ರು FIR ಮಾಡಿದ್ರೆ 108 ಪ್ರಶ್ನೆಗಳು. ಸೊ ಹಾಗಾಗಿ ನಾನು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಸೋಮವಾರ ಬೆಳಗ್ಗೆ FIR ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಮಾಡಿಲ್ಲ ಅಂದರೆ ನಮಗೆ PCR ಫೈಲ್ ಮಾಡ್ಕೊಂಡು ಕೋರ್ಟ್ಗೆ ಅದು ಹಾಕ್ಕೊತೀವಿ. ನಿಮ್ಗೆ ಇನ್ನೊಂದು ವಿಷಯ ಏನು ಅಂದರೆ, ಬಹಳ ಗಂಭೀರವಾದ ವಿಷಯ, ನ್ಯೂಸ್ ಪೇಪರ್ ಕೆಳಗಡೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಪಬ್ಲಿಷ್ ಮಾಡೋದು ಅಂತ ಧೈರ್ಯವಾಗಿ ಹಾಕ್ಕೊತಾರೆ. ಈ ರೀತಿಯಾಗಿ ಗಾಂಧೀಜಿಯವ್ರನ್ನ ಬಿಂಬಿಸಿರೋದು ನಾವೇ ಅಂತ ಹಾಕ್ಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಂದರೆ ಅದು ಯಾರು? ಅದು ಬರೀ ಪ್ರೆಸಿಡೆಂಟ್ ವಿಜೇಂದ್ರನ ಅಥವಾ ಹಳ್ಳಿ ಕಾರ್ಯಕರ್ತನೂ ಸೇರ್ಕೊಂಡ್ರು ಅದರೊಳಗಡೆ ಪಬ್ಲಿಷ್ ಮಾಡಿರೋವಂಥದ್ದು. ಸ್ಪೆಸಿಫಿಕ್ ಆಗಿ ಹೆಸರಿಲ್ಲ. ಈಗ ಭಾರತೀಯ ಜನತಾ ಪಾರ್ಟಿಯ ನನ್ನ ಕಾರ್ಯಕರ್ತ ನನಗೇನೋ ಒಂದು ಪೋಸ್ಟಿಂಗ್ ಕೊಟ್ಟಿದೆ ಅಂದರೆ ನಾನು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಮನುಷ್ಯನೇ ಅಲ್ವಾ? ಸೊ ಹಾಗಾಗಿ ನಾವು ಎಷ್ಟು ಜನದ ಮೇಲೆ FIR ಹಾಕಬೇಕು ಅನ್ನೋವಂಥದ್ದು ಪ್ರಶ್ನೆ. ಕಾನಲ್ಲಿ ಇಷ್ಟು ವೆರಿ ಈಸಿ. ಇವಾಗ ನೀವು ಸರ್ಕಾರ ಡಿಸಾಲ್ವ್ಡ್, ಸಿದ್ದರಾಮಯ್ಯ ಸರ್ಕಾರ ಡಿಸಾಲ್ವ್ ಅಂದರೆ ಎಲ್ಲ ಮಿನಿಸ್ಟ್ರಿಗಳು ಡಿಸಾಲ್ವೇ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಂದರೆ ಅದಕ್ಕೆ ಎಲ್ಲರೂ ಸೇರಿಕೊಂಡ್ರು, ಮತದಾರ ಅಲ್ಲ. ಅದರಲ್ಲಿ ಆಫೀಸ್ ಬೇರರ್ಸ್ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಟ್ರೆಷರರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಸೇರ್ಕೊಂಡ್ಬಿಟ್ರು. ಎಲ್ಲರ ಮೇಲೂ FIR ಮಾಡಲೇಬೇಕು ಅನ್ನೋದು ನನ್ನ ಕಂಪ್ಲೇಂಟು ಸರ್. ಏನಕ್ಕೆ ಅಷ್ಟು ಸ್ಟ್ರಾಂಗಾಗಿ ಏನಕ್ಕೆ ಅಂದರೆ, ಸ್ವಾಮಿ ನಮಗೆ ಯಾರು ಸ್ವಾತಂತ್ರ್ಯ ತಂದುಕೊಟ್ರೋ, ಇವತ್ತು LKG ಇಂದ ನಾವು ಡಿಗ್ರಿ ಮುಗಿಯೋವರೆಗೂ ಇತಿಹಾಸನ ಓದ್ತಾ ಇದ್ದೀವೋ, ಗಾಂಧೀಜಿಯವರ ಐಡಿಯಾಲಜಿಯನ್ನೇ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತ ನೀವೆಲ್ಲ ಮಾಡಿದ್ದೀರಾ. ಅವ್ರನ್ನ ರೋಡಲ್ಲೂ ಕೂಡ ಅವರನ್ನು ನಿಲ್ಲಿಸ್ತೀವಿ, ಗಾಂಧಿ ಜಯಂತಿಗೆ ರಜಾ ಕೊಡ್ತೀವಿ, ಗಾಂಧೀಜಿಯವರನ್ನ ನಾವು ಎಲ್ಲೋ ಇಟ್ಟಿದ್ದೀವಿ, ಎಲ್ಲ ಸರ್ಕಾರಿ ಕಚೇರಿಗಳು ಅವ್ರ ಫೋಟೋಗಳನ್ನ ಹಾಕಿದ್ದೀವಿ. ನೀವು ಅಂಥವ್ರನ್ನ ಅವ್ರ ಐಡಿಯಾಲಜಿಯನ್ನು ಕಾರ್ಟೂನ್ ಮುಖಾಂತರ ಅವ್ರ ತತ್ವ ಸಿದ್ಧಾಂತವನ್ನೇ ಉಲ್ಟಾ ಮಾಡಿಬಿಟ್ರಲ್ಲ. ಗಾಂಧೀಜಿ ಪಾಪ ಅವ್ರ ಜೀವನ ಪೂರ್ತಿ ಯಾರೋ 4 ಜನ ಹೊಡೆದು ಇನ್ನೊಂದು ಕೆರೆ ತೋರ್ಸಪ್ಪ ಅಂತ ಹೇಳಿದಂಥವ್ರು. ಸತ್ಯಾಗ್ರಹ, ಸಾಲ್ಟ್ ಸತ್ಯಾಗ್ರಹದಲ್ಲಿ ಎಷ್ಟೇ ಜನ ಹೊಡೆದ್ರು ಬಿದ್ದೋಗಿ ಕೈ ಎತ್ತಿ ಬಿಡಿ ಅಂತ ಹೇಳಿದವರು. ಅಂಥವ್ರ ಕೈಲಿ ನೀವು ಕೈ ಹೆಂಗೆ ಹತ್ತಿಸಿದ್ರಿ? ನೆಕ್ಸ್ಟ್ ಜನ್ರೇಷನ್ಗೆ ನೀವೇನು ಇತಿಹಾಸವನ್ನು ಹೇಳ್ಕೊಡ್ತೀರಾ? ಮಾಡ್ತಾರಂತೂ BJP ಅದು ಬಹಳ ದೊಡ್ಡ ತಪ್ಪು. ರಾಜಕೀಯ ಮಾಡ್ಕೊಳ್ಳಿ ಸರ್, ರಾಮ್ಜಿ ಹೆಸರನ್ನು ತಗೊಂಬನ್ನಿ, ಆಂಜನೇಯನ ಹೆಸರು ತಗೊಂಬನ್ನಿ, ಏನೂ ಅಬ್ಜೆಕ್ಷನ್ಸ್ ಇಲ್ಲ. ಕಾರಣ ಹೇಳಿ ಒಂದು. ಎರಡನೇದು, ಈ ರೀತಿಯಾಗಿ ಯಾವುದೇ ರೀತಿ ಬಿಂಬಿಸಬಾರ್ದು. ರಿಲಿಜಿಯಸ್ ಫೀಲಿಂಗ್ಸಲ್ಲಿ ತೊಗೊಳ್ಳೋಣ. ಈಗ ರಾಮ ಅನ್ನುವಂಥ ತತ್ವ ಸಿದ್ಧಾಂತಗಳಿದ್ದಾವೆ, ಶ್ರೀರಾಮ ಅಂದರೆ ಒಂದು ತತ್ವ ಸಿದ್ಧಾಂತಗಳಿದ್ದಾವೆ. ಅದನ್ನು ನಾನು ಕಾರ್ಟೂನಲ್ಲಿ ಆ ತತ್ವ ಸಿದ್ಧಾಂತ ವಿರುದ್ಧವಾಗಿ ನಾನು ಪಬ್ಲಿಷ್ ಮಾಡಿದ್ರೆ ಏನಾಗುತ್ತೆ? ಅವಮಾನ ಆಗುತ್ತಾ? ಕೇಸ್ ಆಗುತ್ತಾ? ಮತ್ತು ಗಾಂಧೀಜಿಯವ್ರಿಗೆ ಯಾಕಿಲ್ಲ? ಏನಾಗೋಯ್ತು? ದೇಶ ಎಲ್ಲಿ ಹೋಗ್ತಾ ಇದ್ದಾವೆ? ಕಾಂಗ್ರೆಸ್ ಅವರೊಂದು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಒಂದು ಮಾನ ಮರ್ಯಾದೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ತಪ್ಪುಗಳು ಮಾಡಿದ್ರು ಕೂಡ ಇವರು ಮೋಸ್ಟ್ಲಿ ಅಡ್ಜಸ್ಟ್ ರಾಜಕೀಯ, ಜನರು ಮೋಸ ಮಾಡ್ತಾರೆ. ಇವರಿಬ್ಬರು ಒಂದೇ ಅನಿಸುತ್ತೆ ಮೋಸ್ಟ್ಲಿ. ಯಾಕೆ ಇಬ್ಬರು ಒಂದೇ? ಒಂದು ಕಡೆ ಇವರಿಬ್ಬರು ಕೂಡ ಮೆಡಿಕಲ್ ಫ್ರೀ ಕೊಡಲ್ಲ, ಯಾರೇ ಆರೋಗ್ಯ ಕೆಟ್ಟೋಗಿದೆ ಅಂತ ಹೇಳಿದ್ರೆ ದುಡ್ಡುಗಳನ್ನ ಕಿತ್ಕೊಳ್ತಾರೆ ಹೇಳ್ಬಿಟ್ಟಿದ್ದಾರೆ. ಇವತ್ತು 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡ್ತಾರೆ ಹಾಸ್ಪಿಟಲ್ರು, ಕೇಳೋರಿಲ್ಲ. ಇಬ್ಬರು ಕೇಳಲ್ಲ. ಪಾಲಿಸಿ ಏನೋ ತರಬೇಕು ಅಂತ ಪಾಪ ರಮೇಶ್ ಕುಮಾರ್ ಅವರು ಹೋದಾಗ ಅವ್ರು ಗೆಲ್ಲಿಸಲೇ ಇಲ್ಲ. ಎರಡನೇದು, ವಿದ್ಯಾಭ್ಯಾಸಕ್ಕೆ ಬನ್ನಿ, ಮಾರ್ಚ್ ಬಂತು, ಮಕ್ಕಳಿದಾರ ನಮಗೆ, ನಿಮಗಿದಾರ, ಕಟ್ಟಿ 2 ಲಕ್ಷ 3 ಲಕ್ಷ, ಸರ್ಕಾರ ಕೇಳಲ್ಲ. ರೋಡು ಯಾವತ್ತಿಂದ BJP ಇದ್ದಾಗಲೂ ಸರ್ಕಾರ ಇದ್ದಾಗಲೂ ಕೂಡ ಹಳ್ಳನೇ ಇತ್ತು, ಇವತ್ತು ಹಳ್ಳನೇ ಇದೆ. ಈಗಾಗಲೇ ನಮಗೆ GBI ಎಲೆಕ್ಷನ್ ಬರ್ತಾ ಇದ್ದಾವೆ, ಮೆಟ್ರೋದಲ್ಲಿ ರೇಟ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೋಗ್ತಾರೆ. ಸೊ ಹೀಗಾಗಿ ಇವರಿಬ್ಬರು ಕೂಡ ಅಡ್ಜಸ್ಟ್ ರಾಜಕೀಯ ಮಾಡಿಕೊಂಡು ಇವರಿಬ್ಬರು ಕೂಡ ಕಳ್ರೆ. ಈ ರಾಜ್ಯಕ್ಕೆ ಇವ್ರು ಬೇಕಾಗಿಲ್ಲ. ಈ ರೀತಿ ಕಾನೂನು ಹೋರಾಟವನ್ನು ಮಾಡಿಕೊಂಡೇ ನಾವು ಸರಿಪಡಿಸ್ಕೊಬೇಕಾಗತ್ತೆ. ಯಾಕಂದರೆ ಜನರು ಕೂಡ ಭಾರತೀಯರು ಬಹಳ ಬುದ್ಧಿವಂತರು, ಹಾಗೆ ಮುಗ್ಧರು, ಹಾಗೆ ದಡ್ರು. ಯಾಕೆಂದರೆ ಜನ ಮರಳೋ ಜಾತ್ರೆ ಮರಳೋ, ಜನ ಮರಳೆ ಜಾತ್ರೆನೂ ಮರಳೆ, ಎಲ್ಲ ಆರಾಮ್. ಏನು ಅವ್ರೇನು ಬಂತೋ ಪಾಲಿಸಿನ ತೊಗೊಳ್ಳೋವಂಥದ್ದು ಕೇಳೋರಿಲ್ಲ, ಹೇಳೋರಿಲ್ಲ. ಏನೋ ಒಂದು ಸಂವಿಧಾನದಲ್ಲಿ ಕಾನೂನಿಗಿರುವಂಥ ಶಕ್ತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಪೆಟಿಷನ್ಗಳು ಹಾಕ್ಕೊಂಡು ಏನೋ ಒಂದು ಕಡೆ ಸರಿಪಡಿಸ್ಕೊಂಡು ಏನೋ ಒಂದು ಉಳಿಸ್ಕೊಂಡು ಹೋಗುವಂಥದ್ದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸರ್.
ಜೊತೆಗೆ ನನಗೆ ನೀವು ಹೇಳಿದಾಗ ಅದೊಂದು ಸೂಕ್ಷ್ಮ ಪ್ರಶ್ನೆ ಆಗಿ ಪ್ರತಿವಾದಿಗಳನ್ನಾಗಿ ನೀವು ಪೇಪರ್ನು ಕೂಡ ಮಾಡ್ಬೋದು. ಯಾಕೆಂದ್ರೆ ಸೂಕ್ಷ್ಮ ವಿಷಯ, ದುಡ್ಡು ಕೊಟ್ಟರೆ ನಾವು ಎಲ್ಲದನ್ನೂ ಬೇಕಾದ್ರೆ ಹಾಕ್ಕೊಳ್ತೀವಿ ಅನ್ನೋ ರೀತಿಯಾಗಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ. ಅಲ್ಲ, ಬಹಳ ಒಳ್ಳೆಯ ವಿಷಯ. ಯಾಕೆಂದರೆ ನೀವು ಪಬ್ಲಿಷ್ ಎಲ್ಲಿ ಮಾಡ್ತೀರೋ ಆ ಪಬ್ಲಿಷ್ ಮಾಡಿರೋದ್ರಿಂದನೇ ತಾನೇ. ಸಾಮಾನ್ಯ ಜ್ಞಾನ ಬೇಡವಾ? ಒಂದು ಅಡ್ವರ್ಟೈಸ್ಮೆಂಟ್ 25 ಲಕ್ಷ 30 ಲಕ್ಷ ಕೊಟ್ಬಿಟ್ಟಿರ್ತಾರೆ. ಅದಕ್ಕಾಗಿ ಆ ಅಡ್ವರ್ಟೈಸ್ಮೆಂಟ್ ಇದ್ರೂ ಪರವಾಗಿಲ್ಲ, ನಾಳೆ ಕಾನೂನು ಬಂದರೂ ಪರವಾಗಿಲ್ಲ, ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಒಡಿ ಪ್ರಿಂಟು ಅನ್ನೋ ಥರನ ಏನಾಗ್ತಾಯಿದೆ ಸರ್? ದಯವಿಟ್ಟು ಒಂಚೂರು ಸರ್, ಹೊಸ ಕಾನೂನು ಏನಿಲ್ಲ, ಫಾದರ್ ಆಫ್ ನೇಷನ್ ಬಿಲ್ ಅಂತಿದೆ ಸರ್. ಅಂದರೆ ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ನಾವು. ಇವ್ರಿಗೆ ಅವಮಾನ ಮಾಡೋಂಥ ಹೊಸ ಬಿಲ್ ಇದೆ ಪಾರ್ಲಿಮೆಂಟಲ್ಲಿ. ಆ ಬಿಲ್ಲು ಕೂಡ ಇವ್ರಿಗೆ ಸಾಮಾನ್ಯವಾದ ಜ್ಞಾನ ಇಲ್ವಾ ಸರ್? ಆ ಬಿಲ್ಲು ಆ್ಯಕ್ಟ್ ಆಗಬೇಕು, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರನ. ಈ ಬಿಲ್ಲು ಬೇಡ, ಆ್ಯಕ್ಟು ಬೇಡ. ಗಾಂಧೀಜಿಯವರ ಸ್ಯಾಕ್ರಿಫೈಸ್ ಏನೋ, ಅವ್ರ ಐಡಿಯಾಲಜಿ ಏನೋ, ಅದನ್ನಾದರೂ ನಾವು ಸಣ್ಣದಾಗಿ ಭಾರತೀಯರು ಕಾಪಾಡ್ಕೊಂಡು ಹೋಗ್ಬೇಕಲ್ಲ. ವಾದ ವಿವಾದ ಎರಡೂ ಇದೆ. ಪರನೂ ಇದ್ದಾರೆ, ಗಾಂಧೀಜಿ ಪರವಾಗೂ ಇದ್ದಾರೆ, ಗಾಂಧೀಜಿಯವ್ರ ವಿರೋಧನೂ ಮಾತಾಡೋರು ಇದ್ದಾರೆ. ಆದರೆ ಯಾರೂ ಕೂಡ ಅವರ ಸಿದ್ಧಾಂತವನ್ನು ಎಳೆದು ಬಿಸಾಕುವಂಥ ಶಕ್ತಿ ಯಾರಿಗೂ ಇಲ್ಲ. ಬಟ್ ಗಾಂಧೀಜಿಯವರು ಜಗತ್ತಿಗೆ ಬ್ರ್ಯಾಂಡ್ ಸರ್, ರಾಮ ಜಗತ್ತಿಗೆ ಬ್ರ್ಯಾಂಡ್. ಬಟ್ ಕೆಲವೊಂದು ಪಕ್ಷಗಳು ಸೀಮಿತವಾಗಿ ನಮ್ಮ ಪಕ್ಷದ ಬ್ರ್ಯಾಂಡ್ ಅನ್ನೋ ರೀತಿಯ ಬಿಂಬಿಸ್ತಾ ಇರೋದು. ನಾವು ಕಾಂಗ್ರೆಸ್ ಅಂದ ತಕ್ಷಣ ಮಹಾತ್ಮ ಗಾಂಧೀಜಿ ಅಂತ ತಗೊಳ್ತೀವಿ. ಇತ್ಲ BJP ಅಂದ ತಕ್ಷಣ ಬಂದ ತಕ್ಷಣ ರಾಮನ ಹೆಸರು ಕಾಂಗ್ರೆಸ್ನವ್ರು ಬಳಸಲೇಬಾರ್ದು ಅನ್ನೋ ರೀತಿಯಾಗಿ ಇವರೆಲ್ಲ ಮಾಡ್ತಾ ಇರೋದು. ಸರ್, ನಾವು ರಾಮನ ಭಕ್ತರೇ ಸರ್. ನಾವು ಜೈ ಶ್ರೀರಾಮ್ ಅಂತ ಹೇಳ್ತೀವಿ, ಗಾಂಧೀಜಿ ಅಂತ ಹೇಳ್ತೀವಿ. ಈ ಥರ ನಾವು ಜನರಲ್ ಕ್ಯಾಟಗರಿಲಿ ಬರುವಂಥ ಸಾಮಾನ್ಯ ಜನರು ನಾವೆಲ್ಲ. ಯಾರಿಗೂ ಕೂಡ ಅವಮಾನ ಆಗಬಾರ್ದು. ಶ್ರೀರಾಮನಿಗೆ ಅವಮಾನ ಮಾಡಿದ್ರೆ ನಾವು ಕೇಳ್ತೀವಲ್ಲ ಸರ್. ಇದನ್ನು ಬ್ರ್ಯಾಂಡ್ ಮಾಡಿಕೊಂಡು ನಾವು ಇಂಥ ಕ್ಯಾಟಗರಿ ಅಂತ ಹೇಳಿಬಿಟ್ರೆ ಬರೀ ಅಂಥ ಕ್ಯಾಟಗರಿಯವರೇ ಅವ್ರಿಗೆ ಮತ ಹಾಕಿರೋರು ಯಾರೂ ಗೆಲ್ಲಲ್ಲ ಸರ್. ಸಮ್ಮಿಶ್ರ ಸರ್ಕಾರಗಳು ಬಂದ್ಬಿಡ್ತವೆ, ಎಲ್ಲ ಚಿತ್ರಣ ಹೋಗ್ತವೆ. ಜನ ಆ ರೀತಿ ನೋಡ್ತಿಲ್ಲ. ಇದು ಗುಂಪುಗಾರಿಕೆ, ಅದನ್ನು ಜಾಸ್ತಿ ಹೈಲೈಟ್ ಮಾಡ್ತಾರೆ. ಇವತ್ತು ಪಾಕಿಸ್ತಾನ ವಿರುದ್ಧ ನಾವು ಯುದ್ಧ ಮಾಡ್ತಿದ್ದೀವಿ ಅಂದರೆ ಭಾರತೀಯರೆಲ್ಲರೂ ಒಂದಾಗ್ತೀವಿ ಸರ್. ಗಾಂಧೀಜಿ ಕಡೆಯೂ ಇರ್ತೀವಿ, ಅಂಬೇಡ್ಕರ್ ಕಡೆಯೂ ಇರ್ತೀವಿ, ಹಾಗೆ ಶ್ರೀರಾಮನ ಕಡೆಯೂ ಇರ್ತೀವಿ. ಎಲ್ಲರೂ ಇರ್ತಾರೆ. ಸೊ ನಾವು ಈ ರೀತಿಯಾಗಿ ನೋಡ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ನಾವು ತಪ್ಪು ಅಂತ ಹೇಳ್ಕೊತೀವಿ. ನೀವು ಅಂದ್ಕೊಳ್ಳಿ, 2ನೇ ಬಾರಿ ಮೋದಿಯವರು ಗೆದ್ದಬೇಕಂದಾಗ ಯಾವ ಮುಸಲ್ಮಾನರು BJP ಓಟ್ ಹಾಕಿಲ್ವಾ? ಹಾಗಾದರೆ ಹಾಕಿಲ್ವಾ? ಗಾಂಧಿ ಪ್ರೀತಿಸೋರು ಹಾಕಿಲ್ವಾ? ಎಲ್ಲರೂ ಹಾಕಿರ್ತಾರೆ. ಈ ಬಾರಿನೂ ಅಷ್ಟೇ. ಕಾಂಗ್ರೆಸ್ಸಲ್ಲಿ 136 ಸೀಟ್ ಬರಬೇಕು ಅಂದರೆ, ಸ್ವೀಪ್ ಆಗಬೇಕು ಅಂದರೆ ಅಷ್ಟು ಯಾರು ಕೂಡ ಬೇರೆಯವ್ರು ಹಾಕಿರಲ್ವಾ? ಎಲ್ಲರೂ ಹಾಕಿರ್ತಾರೆ. ಇಟ್ಸ್ ಎ ಮಿಕ್ಸ್ ಆಫ್ ಎವ್ರಿಥಿಂಗ್. ಬಟ್ ಇವ್ರನ್ನ ಇಟ್ಕೊಂಡು ನೀವು ರಾಜಕೀಯ ತತ್ವ ಸಿದ್ಧಾಂತಗಳನ್ನ ನಾನು ಮಾಡ್ತೀನಿ ಇದೇ ರೀತಿ ಅಂತ ಅಂದರೆ ಅದೇ ರೀತಿ ನೀವು ಬದುಕಬೇಕಾಗತ್ತೆ. ಇವತ್ತು ರಾಮನ ಹಿಡ್ಕೊಂಡು ನೀವು ರಾಮರಾಜ್ಯ ಮಾಡ್ತಿದ್ದೀರಿ. ಯಾಕೆ BJPಯ ಮುಖಂಡರುಗಳ ಮೇಲೆ ಅಷ್ಟೊಂದು ರೇಪ್ ಕೇಸ್ ಬೀಳ್ತಾ ಇದ್ದಾವೆ? ತತ್ವ ಸಿದ್ಧಾಂತ ಎಲ್ಲ ಇತ್ತು. ನನ್ನ ಪ್ರಶ್ನೆ ಸರ್, ಗಾಂಧೀಜಿನ ಹಿಡ್ಕೊಂಡು ನಾವು ಕಾಂಗ್ರೆಸ್ ಅವ್ರು ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳ್ತೀರಿ, ಹೌದಾ? ಹಾಗಾದರೆ ಯಾಕೆ ನಿಮ್ಮವರೆಲ್ಲ ಬರೀ ಪಾರ್ಟಿಗಳಲ್ಲೇ ಕಾಣ್ತಾರಲ್ಲ? ಎಲ್ಲ ಒಂದು ಯಾವುದೋ ಒಂದು ಮಟನ್ ಊಟದಲ್ಲೋ ಪಾರ್ಟಿಗಳಲ್ಲೋ ಅಥವಾ ಗಲಾಟೆ ಮಾಡಿ ನಾಯಕರುಗಳು ಒಡೆಯೋಕ್ಕೆ ಹೋಗ್ತಾರಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ಆಗಿದ್ದಂಥ ಗೌರಿಬಿದನೂರಲ್ಲಿ ಆಗಿದ್ದಂಥ ಶಿಡ್ಲಘಟ್ಟ ವಿಷಯ, ಪೌರಾಯುಕ್ತ ವಿರುದ್ಧ ಆಗಿದ್ದಂಥ ಕಾಂಗ್ರೆಸ್ ನಾಯಕರ ವಿರುದ್ಧ ರಾಜೀವ್ ಗೌಡ ಗಾಂಧಿ ಸಿದ್ಧಾಂತವನ್ನು ಇಟ್ಕೊಂಡು ನೀನು ಸರ್ಕಾರ ಮಾಡಿದರೆ, ಗಾಂಧಿ ಸಿದ್ಧಾಂತದಲ್ಲಿ ಯಾವತ್ತೂ ಗಾಂಧೀಜಿ ಹೆಣ್ಮಕ್ಳಿಗೆ ನೀನು ಈ ಥರ ಬೈಯಿ ಮಾಡು, ಬೆಂಕಿ ಹಚ್ತೀನಿ ಅಂತ ಗಾಂಧೀಜಿ ನಮಗೇನು ಹೇಳ್ಕೊಟ್ಟಿಲ್ಲ. ಸೊ ಇವರೆಲ್ಲರೂ ಕೂಡ ಅವರ ಮೊಕಡಗಳನ್ನ ಹಾಕೊಂಡು ಅವ್ರ ತತ್ವ ಸಿದ್ಧಾಂತ ಇಟ್ಕೊಂಡು ಜನರನ್ನು ಟಚ್ ಮಾಡ್ತಿದ್ದಾರೆ. ಜನರಿಗೂ ವಿಧಿ ಇಲ್ಲ, ಓಟ್ ಹಾಕ್ತಿದ್ದಾರೆ. ಸೊ ಇದನ್ನೆಲ್ಲವನ್ನೂ ಕೂಡ ನೀವು ಫಿಲ್ಟ್ರ್ ಮಾಡಿದಾಗ ಕರೆಕ್ಟಾಗಿರೋರನ್ನ ನೀವು ಮತ ಮಾಡಬೇಕಂದಾಗ ಕಾಂಗ್ರೆಸ್ BJPಗೆ ಯಾಕೆ ಸರ್ ಮಾಡಬೇಕು? ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅವ್ನು ಎಲ್ಲ ಡಿಗ್ರಿ ಓದ್ಕೊಂಬಂದು ಫಾರಿನ್ ರಿಟರ್ನ್ ಆಗಿರ್ತಾನೆ, ಈ ಮಣ್ಣಿನ ಬಗ್ಗೆ ಅಷ್ಟು ಭಕ್ತಿ ಇಟ್ಕೊಂಡಿರ್ತಾನೆ, ಅವ್ನು ಯಾಕೆ ಸರ್ ನಾವು ಚೂಸ್ ಮಾಡಲ್ಲ? ನಾವ್ಯಾಕೆ ಚೂಸ್ ಮಾಡಲ್ಲ? ಬಿಕಾಸ್ ಅವ್ರ ಹಿಂದೆ ಜನ ಇರಲ್ಲ, ಅವ್ನು ಇನ್ನೋವಾ ಕಾರಲ್ಲಿ ಇಳಿಯಲ್ಲ, ಅವ್ನು ವೈಟ್ ಹಾಕೊಂಡಿರಲ್ಲ. ಇವೆಲ್ಲವೂ ಕೂಡ ನಮ್ಮಲ್ಲಿರೋ ಇಮ್ಯಾಜಿನೇಷನ್ಸ್ಗಳಿದ್ದಾವೆ. ಯಾರೋ ಒಬ್ಬ ಮತ್ತೆ ಲಾಸ್ಟ್ ಟೈಮ್ ಅತ್ಯಾಚಾರ ಮಾಡಿರೋಂಥ ಕೇಸು, ಯಾರೊಬ್ಬ ಇನ್ನೊಂದೇನೋ ಒಂದು ಕಳ್ತನ ಮಾಡಿರೋ ಕೇಸು, ಕರಪ್ಷನ್ ಕೇಸು, ಅವ್ರು ಯಾರೇ ಬಂದರೂ ಕೂಡ ಅವನು ಜೋರಾಗಿ ಮಾಸ್ ಬಂದರೆ ಇವ್ನು ಗೆಲ್ತಾನೆ ಅಂತ ಓಟ್ ಹಾಕೋವಂಥ ಮನಸ್ಸಿದ್ದಾವೆ. ಸೊ ಇವೆಲ್ಲವೂ ಕೂಡ ಬದಲಾಗ್ತವೆ ಸರ್. ಇನ್ನು 5 ವರ್ಷದಲ್ಲೆಲ್ಲ ಬದಲಾಗ್ಬಿಡ್ತವೆ. ಹಳೆ ತಲೆಮಾರುಗಳು ಯೋಚನೆ ಮಾಡಿದ ಆ ರೀತಿ. ಬಟ್ ಇವಾಗಿನ ಯುವಕರು ಭಾರಿ ವಿದ್ಯಾವಂತರಿದ್ದಾರೆ ಸರ್. ಯಾರಿಗೆ ಹಾಕಬೇಕು, ಯಾರಿಗೆ ಹಾಕ್ಬಾರ್ದು ಅಂತ ನಿಮ್ಗೆ ಹೇಳ್ತೀನಿ. ಇದೇ RR ನಗರದಲ್ಲಿ ಸರ್ ಉಚ್ಚಾ ವೆಂಕಟ್ಗೆ 3,500 ಓಟ್ ಬಂದ್ಬಿಡ್ತು. ಆಪ್ಷನ್ನೇ ಇಲ್ಲ ಯಾರಿಗೂ. ಬೇಡಪ್ಪ ಇವ್ನಿಗೆ ಹಾಕ್ಬಿಡೋಣ ಬಿಡು ಇವರೆಲ್ಲರಿಗಿಂತ. ಸೊ ಏನು ಹೇಳ್ತೀರಿ? ಸೊ ಜನರು ಕೂಡ ಕಾಯ್ತಾ ಇದ್ದಾರೆ. ಬಟ್ ಆ ರೀತಿ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಆಗಲಿ BJP ಆಗಲಿ ಬಿಡಲ್ಲ ಇನ್ನೊಬ್ಬ ಬರೋಕ್ಕೆ. ಅವನಲ್ಲೇ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಸೊ ಇದನ್ನು ನಾವು ಭೇದಿಸಿ ಒಳ್ಳೆಯವ್ರನ್ನ ಹುಡುಗಿ ಆಯ್ಕೆ ಮಾಡಿಕೊಂಡ್ರೆ ಗಾಂಧಿ ತತ್ವನೂ ಇರುತ್ತೆ ಈ ದೇಶದಲ್ಲಿ, ರಾಮನ ತತ್ವನೂ ಇದಿರುತ್ತೆ, ಆಂಜನೇಯ ತತ್ವನೂ ಸಿದ್ಧಾಂತಗಳು ಎಲ್ಲವೂ ಬರ್ತವೆ ಸರ್ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಎಲ್ಲೊಂದು ಕಡೆ ಜನರ ಎಮೋಷನ್ಸ್ನ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸೂಕ್ಷ್ಮ ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ಕೇವಲ ಕಾಂಗ್ರೆಸ್ BJP ಹೇಳಿದ್ನಲ್ಲ, ಕೆಲವೊಂದು ದೊಡ್ಡ ನಾಯಕರ ಹೆಸರು ಬಳಸ್ಕೊಂಡು ಈ ಥರ ದುರುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು. ಇಂಡಿವಿಜುವಲ್ ಆಗಿ ಭಾಳ ಜನ ಕ್ಯಾಂಡಿಡೇಟ್ಗಳು ಸಮಾಜ ಸೇವೆ ಮಾಡಬೇಕು ಅನ್ನೋರು ಬರ್ತಾ ಇರ್ತಾರೆ. ಆ ಥರದನ್ನು ಗುರುತಿಸಿ ನೀವು ಗೆದ್ದಾಗ ಈ ಥರ ಪಕ್ಷಾತೀತವಾಗಿ ಬಯಾಸ್ಟ್ ಮಾಡದಂಥ ರಾಜಕೀಯ ಅವ್ರು ಖಂಡಿತವಾಗೂ
ಮಾಡೋಕ್ಕೆ ಹೋಗೋದಿಲ್ಲ, ಅಲ್ಪ ಸ್ವಲ್ಪ ಸೇವೆನಂತೂ ಖಂಡಿತವಾಗಿ ಮಾಡ್ತಾರೆ ಅನ್ನೋದೇ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂತಹ ಲೋಹಿತ್ ಹನುಮಾಪುರ ಅವರ ಮಾತು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.